ವರ್ಷಗಳಲ್ಲಿ ಯುವ ಪ್ರತಿಭೆಯೊಂದು ಹೆಸರನ್ನ ಮಾಡ್ತಾ ಐತೆ. ಭಾಷಣಗಳ ಮುಖಾಂತರ ಹಾಲುಮತ ಸಾಹಿತ್ಯ ಸಮ್ಮೇಳನ 2026ನೇ ದಿನದ ಈ ವೇದಿಕೆಯ ಮೇಲೆ ಮತ್ತು ಇದರ ರೂವಾರಿಗಳಾದಂತಹ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಚಿನ್ಮಯಾನಂದ ಮಹಾಸ್ವಾಮೀಜಿ ಶಿರೂರ್ ಇವರೇ, ವೇದಿಕೆ ಮೇಲೆ ಇದ್ದಂತ ನನ್ನ ಆತ್ಮೀಯ ಸಂಶೋಧಕ ಗೆಳೆಯರೆ, ಸುಮಾರು 15-20 ವರ್ಷಗಳಿಂದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಇಲ್ಲಿಗೆ ಬಂದು ನೆಲೆಸಿದ್ರು. ಅಲ್ಲಿಂದ ಅವರು ಈ ಸಾಹಿತ್ಯದ ಬಗ್ಗೆ ಬಹಳಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಪ್ರತಿ ವರ್ಷ ಸಾಹಿತ್ಯದ ಹಾಲುಮತಕ್ಕೆ ಸಂಬಂಧಪಟ್ಟಂತ ಅನೇಕ ಗ್ರಂಥಗಳನ್ನ ಅವ್ರ ಮಠದಿಂದ ಮುದ್ರಣಗೊಳಿಸಿ ಈ ಭಾಗದಲ್ಲಿ ಹಾಲುಮತದ ಸಾಹಿತ್ಯವೇ ಇಲ್ಲದ ಸಮಯದಲ್ಲಿ ಅವರು ಬಹಳ ದೊಡ್ಡ ಕೊಡುಗೆಯನ್ನು ಮಾಡಿದ್ದಾರೆ. ನಾನು ಯಾವಾಗ ಅವರು ಇಲ್ಲಿ ಗುಡಿಸಲು ಹಾಕಿದ್ರು ಆಗ್ಲಿಂದ ನಾನು ಇಲ್ಲಿ ಕಾಯಂ ಬರ್ತೀನಿ. ಅದಕ್ಕಿಂತ ಮೊದಲು ಅವರ ಮೊದಲನೇ ಬಾರಿ ಅವರ ಪರಿಚಯ ಆಗಿದ್ದು 3 ರಾಜ್ಯಗಳ ಒಂದು ಹಾಲುಮತ ಸಮ್ಮೇಳನ ನಾವು ಹುಲ್ಜಂತಿಯಲ್ಲಿ ಮಾಡಿದ್ದೇವೆ. ನನ್ನ ನೇತೃತ್ವದಲ್ಲಿ ಅದು ಮಾಡಿಕೊಡಿಸ್ಪಟ್ಟಿತ್ತು. ಅವತ್ತಿನ ದಿವಸ ಅವ್ರು ಬಂದಿದ್ದರಲ್ಲಿ ಆಗಿನ ಕಾಲದಲ್ಲಿ ಕೊಳ್ಳೂರು ಮಲ್ಲಪ್ಪನವರು ಅವರಿಗೆ ಕಿರೀಟ ಮತ್ತು ಬೆತ್ತವನ್ನ ನನ್ನ ಉಡುಗೊರೆಯಾಗಿ ಪ್ರಾರಂಭ ಮಾಡಿದಂಗೆ ಅವರು ಸ್ವಲ್ಪ ನನ್ನ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರು ಅಂತ ಕಾಣಿಸುತ್ತೆ ಸ್ವಾಮೀಜಿಗಳು. ಯಾಕಂದ್ರೆ ಹಾಲುಮತ ಅಂತ ಹೇಳ್ಕೋತೀವಿ ನಾವು ಹಾಲುಮತ ಪೂಜಾರಿಗಳು ಅಂತ ಹೇಳ್ಕೋತೀವಿ, ಕುರುವರು ಪೂಜಾರಿಗಳು ಅಂತ ಹೇಳ್ಕೋತೀವಿ ನಾವು. ನಾನು ಯಾವಾಗ ಹಳ್ಳಿಗಳಿಗೆ ನಾನು ಅಡ್ಡಾಡಲಿಕ್ಕೆ ಪ್ರಾರಂಭ ಮಾಡಿದೆ, ನಮ್ಮ ಪೂಜಾರಿಗಳು ಅನಕ್ಷರಸ್ಥರು ಇದ್ದಾರೆ, ಜೊತೆಗೆ ಅವರಿಗೆ ಪ್ರಪಂಚದ ಯಾವುದೇ ಜ್ಞಾನ ಇಲ್ಲ ಅನ್ನೋದನ್ನು ನಾನು ಮೊಟ್ಟ ಮೊದಲು ಗಮನದಲ್ಲಿಟ್ಕೊಂಡೆ. ಜಗತ್ತಿಗೆ ಶ್ರೇಷ್ಠ ಆದಂತಹ ನಮ್ಮ ಧರ್ಮ, ಹಾಲುಮತ ಧರ್ಮ ಇವತ್ತ ಕೆಳಗೆ ಬರಲಿಕ್ಕೆ ಮೂಲ ಕಾರಣ ಯಾರು ಅಂತಂದ್ರ ನಮ್ಮ ಮೌಢ್ಯತನವು ಇದಕ್ಕೆ ಸೇರಿದೆ. ನಾವು ಹಾಲುಮತ ಧರ್ಮ ಬೆಳಿಬೇಕು ಅಂತಂದ್ರೆ ಅದರ ಸ್ತಂಭ ಯಾರು ಅಂತಂದ್ರೆ ನಮ್ಮ ಪೂಜಾರಿಗಳೇ ಹೊರತು ಮತ್ಯಾರು ಅಲ್ಲ. ಅವರು ಗಟ್ಟಿಯಾಗಿ ನಿಂತರೆ ಮಾತ್ರ ಹಾಲುಮತ ಧರ್ಮ ಬೆಳೀತದೆ. ಆದ್ದರಿಂದ ನಾವು ಪೂಜಾರಿಗಳು ತಮ್ಮ ನೈತಿಕತೆಯನ್ನ, ಚಾರಿತ್ರತೆಯನ್ನ ನೀವು ಬದಲಾಯಿಸ್ಕೊಳ್ಬೇಕು. ನಾವು ನೀತಿವಂತರಾಗಬೇಕು.
ಎಲ್ಲಿವರೆಗೆ ನಮ್ಮ ಪೂಜಾರಿಗಳು ನೀತಿವರಂತ ಆಗುವುದಿಲ್ಲೋ ಅಲ್ಲಿವರೆಗೆ ನಮ್ಮ ಹಾಲುಮತ ಧರ್ಮ ಬೆಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ನೀತಿತನಕ್ಕೆ ನಾವು ಹೋಗ್ಬೇಕು, ಒಳ್ಳೆಯದನ್ನು ನಾವು ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂಥದ್ದು ನನ್ನ ಮೊಟ್ಟ ಮೊದಲನೇ ಆಶೆ ಆಗಿತ್ತು. ನಾನು ಸ್ವಾಮೀಜಿಯವ್ರ ಹತ್ರ ಬಹಳ ಸಲ ಇದನ್ನು ಮಾತಾಡ್ತಿದ್ದೆ. ಅದನ್ನು ನಾನು ಧರ್ಮ ಗ್ರಂಥದಲ್ಲಿಯೂ ಬರೆದೆ. ಒಬ್ಬ ಪೂಜಾರಿ ಆಗಬೇಕಾದ್ರೆ ಅವನ ಇದು ಬರ್ಬೇಕು, ಅವ್ರಿಗೆ ವಾಕ ಶುದ್ಧತೆ ಬರಬೇಕು. ಎರಡನೇದು ಆಹಾರ ಶುದ್ಧತೆ, ಮೂರನೇದು ಚಾರಿತ್ರಿಕ ಶುದ್ಧತೆ. ಅನೇಕ ಶುದ್ಧತೆಗಳನ್ನು ಕೂಡಿದಾಗ ನಾವು ಮೇಲೆ ಬೆಳಿಲಿಕ್ಕೆ ಸಾಧ್ಯದ. ಇವತ್ತು ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ, ಇವತ್ತೇನಪ್ಪ ಅಂದ್ರೆ ಅದರ ಏನು ಆಶೆ ಮಾಡ್ಕೊಂಡಿದ್ದೆವು ಆ ವಿಷಯದಲ್ಲಿ ಸ್ವಾಮೀಜಿಯವರು 3 ದಿನದ ಸಮ್ಮೇಳನ ಶಿಬಿರದವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಉಪಯೋಗ ಮಾಡಲಿಲ್ಲ ಅಂತಂದ್ರ ಮತ್ತ ನಮ್ಗೆಲ್ಲ ಶ್ರಮ ಹಾಳಾಗೋಗ್ತದೆ. ಮೊಟ್ಟ ಮೊದಲೇ ವಸ್ತ್ರ ಶುದ್ಧಿ ಮನುಷ್ಯನಲ್ಲಿ ಇರಬೇಕು. ನೀವೇನು ಹಾಕೊಳ್ಳುವಂತಹ ಬಟ್ಟೆ ಇರ್ತದಲ್ಲ, ವೇಷಭೂಷಣಗಳು ಬಹಳ ಚೆನ್ನಾಗಿ ನೀಟಾಗಿರಬೇಕು, ಸ್ವಚ್ಛವಾಗಿರಬೇಕು. ಅದು ಇಲ್ಲದೆ ಇದ್ರಪ್ಪ ಅಂತಂದ್ರೆ ನಮ್ಮನ್ನ ಯಾರು ಮುಂದೆ ಬಾ ಅಂತ ಹೇಳಿ ಕರೆಯೋದಿಲ್ಲ. ಅದಕ್ಕೆ ನೀವು ನಾನು ಬಹಳ ಕಡೆ ನಾನು ಬೆಂಗಳೂರು ಕಡೆ ಎಲ್ಲಿ ಹೋದಾಗ ನಾನು ಹೇಳ್ತಿರ್ತೀನಿ, ಎಲ್ಲರ ಹಳದಿ ಪಟಕ ಕಂಡು ಕೂಡಲೇ ನಾನು ಅದ್ರ ಬಗ್ಗೆ 2 ನಿಮಿಷ ಮಾತಾಡ್ಬಿಡ್ತೀನಿ. ಕರ್ನಾಟಕದಲ್ಲಿ ಎಲ್ಲಿ ಒಂದು ಹಳದಿ ಪಟಕೆ ಅಂದ್ರೆ ಅದು ಕುರುಬರ ಪೂಜಾರಿಗಳದ್ದೇ ಇರ್ತದ ಅನ್ನೋದಂತ ಗ್ಯಾರಂಟಿ ಇರುತ್ತೆ. ಅದಕ್ಕೆ ನೀವು ಸುಮ್ಮನೆ ಏನಪ್ಪಾ ಅಂತಂದ್ರೆ ನಾವು ಪೂಜಾರಿ ಆಗ್ಯಾವ ಅನ್ನೋದನ್ನ ತೆಗೆದು ಹಾಕ್ರಿ. ನೀವು ಹೆಂಗೆ ಪೂಜಾ ಮಾಡಬೇಕು, ಅದಕ್ಕೆ ನೀತಿ ನಿಯಮಗಳು ಏನದಾವ, ಯಾವ ರೀತಿ ಶುದ್ಧವಾಗಿ ಮಾಡಬೇಕು, ಹಾಗಂದಾಗ ನಿಮ್ಗೊಂದು ಬೆಲೆ ಇರ್ತದೆ. ಈಗ ಬೇರೆದವ್ರು ಬಂದರು, ಸುಮ್ಮನೆ 1-2-3 ಮಂತ್ರ ಹೇಳಿದ್ರು, ಮಂತ್ರ ಹೇಳ್ಕೊಂಡು ದೊಡ್ಡದಾಗ್ಬಿಟ್ರು, ನಿಮ್ಗೇನು ಬರೋದು. ಅದನ್ನು ಕಲಿಸುವುದೇ ನನ್ನ ಉದ್ದೇಶ. ಅದು ಸ್ವಾಮೀಜಿಯವರು ಈಗ ಆರಂಭ ಮಾಡಿದರೆ ಅದು ಸರ್ವ ಕಡೆಯೂ ಕೂಡ ಹೋಗಬೇಕು. ನನ್ನ ವಿಚಾರದಲ್ಲಿ ಏನಿತ್ತು, ನಾನು ಹನುಮತ ಸಿದ್ಧಾಶ್ರಮದಲ್ಲಿ ಮಾಡಿ ಅಲ್ಲಿ ಕೇವಲ ಪೂಜಾರಿಗಳಿಗೆ ಸುಮಾರು ಒಂದು 3 ತಿಂಗಳು ಟ್ರೈನಿಂಗ್ ಕೊಡಬೇಕು ಅನ್ನುವಂಥ ವಿಚಾರ ನನ್ನದು. ಅದು ಮುಂದೆ ಪ್ರಾರಂಭದಲ್ಲಿ ನಮ್ಮ ಸ್ವಾಮಿಗಳು ಪ್ರಾರಂಭ ಹಾಡಿದಾರೆ, ಓಮ್ಸ್ ಅನ್ನುವಂಥ ಪದವನ್ನು ಇಟ್ಕೊಂಡು ಮುಂದೆ ಬಂದಿದ್ದಾರೆ. ದಯಮಾಡಿ ನಮ್ಮ ಪೂಜಾರಿಗಳು ಉತ್ತಮ ಆಚಾರಗಳನ್ನು ಹೊಂದಬೇಕು, ಕೆಟ್ಟ ವಿಚಾರಗಳನ್ನು ಬಿಡಬೇಕು. ಹಾಗಂದಾಗ ನಮ್ಮ ಹಾಲುಮತ ಧರ್ಮ ಬೆಳೀತದೆ. ನಾವು ಹಾಲುಮತ ಧರ್ಮದ ಪೂಜಾರಿಗಳನ್ನೇ ನಾವು ದೇವ್ರ ಸಮಾನವಾಗಿ ಕಾಡ್ತೇವೆ ನಾವು. ಆದ್ರೆ ನಾವೆಲ್ಲ ಕಾಡ್ತೇವೆ, ಜನರು ಕಾಡ್ತಾರ. ನೀವು ಶುದ್ಧ ಆಗ್ಲಿಲ್ಲ ಅಂತಂದ್ರೆ ಉಪಯೋಗ. ನಿಮ್ಮ ಶುದ್ಧತೆ ಇರಬೇಕು. ವಿನಾಕಾರಣ ರಾಜಕೀಯ ಪಾರ್ಟಿ ಮಾಡಿ ದೇವರನ್ನು ಒಡಿಸ್ಲಿಕ್ಕೆ ಹೋಗ್ಬೇಡಿ. ನನ್ನ ಕಡೆ ಭಾಳ ಹಳ್ಳಿಗಳಿಗೆ ಕೇಳ್ತದ, ದಯಮಾಡಿ ಈಗ ಸ್ವಾಮೀಜಿಯವರು ಏನು 3 ದಿವಸದ ನಿಮಗೆ ಒಂದು ಶಿಬಿರ ಮಾಡಿದಾರ, ಇದು ಮುಂದುವರಿತದ, ಮುಂದೆ ತಿಂಗಳಾನುಗಟ್ಟಲೆ ಇದನ್ನ ಹಂಚ್ಬೇಕದ. ಅದಕ್ಕೆ ನೀವು ದಯಮಾಡಿ ಅಕ್ಷರ ಜ್ಞಾನವನ್ನು ಕಲೀರಿ. ಅಂದ್ರೆ ನಿಮ್ಗೆ ಏನಾರು ಓದಿದ್ಮೇಲೆ ಆಗ್ತದೆ. ಬರೀ ನಾವು ಬಟ್ಟೆ ಹಾಕೊಂಡು ಚೆನ್ನಾಗಿರ್ತೀವೋ ಅಂತಂದ್ರೆ ಅಲ್ಲ. ಮನುಷ್ಯ ನಮ್ಮ ಒಳಗಿದನನ್ನು ನೋಡ್ತಾನ. ಒಳಗೆ ಏನದ ಇವನು, ಬರೀ ನಾವು ಮೇಲೆ ಸುಳ್ಕೊಂಡ್ರೆ ಒಳಗೆ ಬೇಕಲ್ಲ. ಅದಕ್ಕೆ ದಯಮಾಡಿ ಏನಪ್ಪಾ ಅಂತಂದ್ರೆ ನಾ ಇಷ್ಟೇ ಕೇಳ್ಕೊತೀನಿ, ನಮ್ಮ ದೇವರ ಸ್ಥಾನದಲ್ಲಿ ನಿಂತ ಪೂಜಾರಿಗಳು ತಮ್ಮ ನೈತಿಕತೆಯನ್ನ, ಶುದ್ಧತೆಯನ್ನ, ವಾಕ್ಚಾತುರ್ಯವನ್ನ ಮತ್ತು ಎಲ್ಲ ವಿಷಯಗಳನ್ನು ನಾವು ಬದಲಾವಣೆ ಮಾಡಬೇಕು. ಮಡಿ ಮೈಲಿಗೆ ಅನ್ನೋದನ್ನು ಬಹಳ ಕಾಪಾಡಿಕೊಳ್ಬೇಕು. ಮಡಿ ಮೈಲಿಗೆ ಅಂದ್ರೆ ಏನು ಮತ್ತೊಂದು ಬೇರೆ ಇರುವುದಿಲ್ಲ, ಸ್ವಚ್ಛತೆ ಇರುವುದನ್ನೇ ಮಡಿ ಮೈಲಿಗೆ ಅಂತ ಹೇಳಿ.
ಆಮೇಲೆ ಭಂಡಾರ ಹಚ್ಕೊಳ್ಳೋದ್ನ 2 ಪಟ್ಟಿಂದ ಮಾತ್ರ ಇರಬೇಕು. ಹಂಗ ತೆಪ್ಪ ತಿಳ್ಕೊಂಡು ಹುಳು ಹೊಡೆದಾಗ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನ ತಿಳ್ಕೊಂಡು ನೀವು ಮುಂದಿನ ಜೀವನದೊಳಗೆ ನಿಮ್ಮ ಮಕ್ಕಳನ್ನ ಬೆಳೆಸ್ರಿ. ಅಂದ್ರೆ ನೀವು ಬದ್ಲಿ ಆದ್ರೆ ಮಕ್ಕಳ ಬದ್ಲಿ ಆಗ್ತಾರೆ. ಈ ನಮ್ಮ ಪೂಜಾರಿಗಳು ಬದ್ಲಿ ಆದ್ರೆ ನಮ್ಮ ಸಮಾಜ ಒಳ್ಳೆ ಸ್ಥಾನಕ್ಕೆ ಬರ್ತದ. ಅದಕ್ಕೆ ನಾನು ದೇವರ ಸಮಾನವಾದಂತ ಪೂಜಾರಿಗಳಿಗೆ ನಾನು ಬೇಡ್ಕೊಳ್ಳೋದು ಒಂದೇ, ನೀವು ಬದಲಾಗಬೇಕು ಅಂತ 2 ಮಾತು ಹೇಳೋಣ. ನಾನು ಇವತ್ತೇ ನನ್ನನ್ನು ಸಾಕಷ್ಟು ವಿಡಿಯೋಗಳನ್ನ ನೋಡ್ತಿರ್ತೀನಿ. ನೀವು ಸಾಕಷ್ಟು ಹೇಳ್ತೇನೆ, ಅಲ್ಲಿ ಇಲ್ಲಿ ಹೇಳುವಂತ ವೇಳೆ ನನಗಿಲ್ಲ. ಸಾಕಷ್ಟು ವಿಡಿಯೋಗಳು ನೋಡ್ತೀರಿ ನೀವು, ನೋಡ್ತಿರ್ತಾರೆ, ನನ್ಗೆ ಗೊತ್ತಿರ್ತದೆ. ದಯಮಾಡಿ ನೀವು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ನೀವು ಸ್ವಚ್ಛ ಆಗಬೇಕು. ಇಷ್ಟು ಹೇಳಿ ನನಗೆ ಅದು ವರ್ಷಗಳಲ್ಲಿ ಯುವ ಪ್ರತಿಭೆಯೊಂದು ಹೆಸರನ್ನ ಮಾಡ್ತಾ ಐತೆ ಭಾಷಣಗಳ ಮುಖಾಂತರ.